ಅವ್ರ ಹೆಂಗ್ ಬೇರೆ ಇರುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಬೇರೆ ಇರುತ್ತೆ ಮಕ್ಕಳು. ಓಕೆನಾ, ಸೊ ಅವ್ರ ಲೊಕೇಶನ್ ಬೇರೆ ಚಾಯ್ಸ್ ಮಾಡಿರ್ತಾರೆ, ನಿಮ್ ಇಂಟ್ರೆಸ್ಟೇ ಬೇರೆ ಆಗಿರುತ್ತೆ, ನಿಮ್ಗೆ ಬೇರೆ ಲೊಕೇಶನ್ ಹೋಗಿ. ಸೊ ಕೆಟಗರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೊಕೇಶನ್ ಪ್ರಿಫರೆನ್ಸ್ ಥರ್ಡ್ ಒನ್. ಓಕೆ ಮಕ್ಕಳ, ಅಂಡ್ ಫ್ಯೂಚರ್ ಗೋಲ್ಸ್ ಕೂಡ ಡಿಫ್ರೆಂಟ್ ಆಗಿರ್ಬೋದು. ಈಗ ನಿಮ್ ಫ್ರೆಂಡ್ಗೆ ಮೆಕ್ಯಾನಿಕ್ ಇದೆ, ಇಸ್ ಇಟ್ ಪಾಸಿಬಲ್? ಸೊ ಸಿಗಕ್ ಚಾನ್ಸ್ ಇದೆಯಾ ಮಕ್ಕಳ? ಫಸ್ಟ್ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದೀವಿ ಮಕ್ಕಳ. ನಿಮ್ಮ ಇಂಟ್ರೆಸ್ಟ್ ಮೇಲೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ, ಕಾಲೇಜ್ಗೆ ಹಾಕೋಣ. ಮಾಡಿಫೈನ ಮಾಡ್ತಾ ಬನ್ನಿ. ಓಕೆ, ಸೊ ನೀವು ಯಾವ ಆರ್ಡರ್ ಅಲ್ಲಿ ಹಾಕಿರ್ತೀರಕ್ಕಾಗಲ್ಲ ಮಕ್ಕಳು. ಓಕೆ, ದಿಸ್ ಇಸ್ ದ ಒನ್ ಸಜೆಷನ್ ಫಾರ್ ಯು. ಓಕೆ, ನೆಕ್ಸ್ಟ್ ಫೀ ಪೇಮೆಂಟ್ ಡೀಟೇಲ್ಸ್. ಅಡ್ಮಿಷನ್ ಆದ್ಮೇಲೆಲ್ಲ ನೆಕ್ಸ್ಟ್ ಪೇಮೆಂಟ್ ಡೆಡ್ಲೈನ್ಸ್ ನ ಕೊಟ್ಟಿರ್ತಾರೆ ಮಕ್ಕಳ, ಸೊ ಅದರಲ್ಲಿ ನೀವು ಪೇ ಮಾಡಿ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನಲ್ಗೆ ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮೆಂಟರ್ ವರ್ಷಿಣಿ ಮ್ಯಾಮ್. ಏನು ಮಾಡ್ತಾರೆ ಅಂತಂದರೆ ಸ್ಟೂಡೆಂಟ್ಸು KCET ರಿಸಲ್ಟ್ಸ್ ಎಲ್ಲ ಬಂದಾಗಿದೆ ಮಕ್ಕಳ. ಓಕೆ, ಸೊ ಇನ್ನೇನು ಫಸ್ಟ್ ರೌಂಡ್ ಅಲಾಟ್ಮೆಂಟಿಗೆ ನೀವು ಕೌನ್ಸಿಲಿಂಗ್ ಕಾಲೇಜ್ ಲಿಸ್ಟ್ನ ನೀವು ಹಾಕಬೇಕಾಗುತ್ತೆ. ಓಕೆನಾ, ಸೊ ಐ ಹೋಪ್ ಕಾಲೇಜ್ ಲಿಸ್ಟ್ ನೀವು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನೀವು ಯಾವ ಲೊಕೇಶನ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ, ಸೊ ಯಾವ ಕಾಲೇಜಸ್ ನಿಮಗೆ ಇಷ್ಟ ಆಗಿದೆ ಅಂತ ಆಲ್ರೆಡಿ ನೀವು ಒಂದು ಶೀಟಲ್ಲಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಮಾಡಿಲ್ಲ ಅಂತಂದರೆ ಈಗಲೇ ಹೋಗಿ ಫಸ್ಟು ಅದನ್ನು ಮಾಡಿ. ಓಕೆನಾ, ಸೊ ಬಿಫೋರ್ ದಟ್ ವೇದಾಂತ ಕರ್ನಾಟಕ ಚಾನಲ್ನ ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ನ ಮಾಡಿ. ಯಾಕಂತಂದರೆ ಇದೇ ಥರ ನ್ಯೂ ಕಂಟೆಂಟ್ ಬರ್ತಾನೆ ಇರುತ್ತೆ ಮಕ್ಕಳ. ಅದೆಲ್ಲ ನಿಮಗೆ ಯಾವುದು ಮಿಸ್ ಆಗಬಾರ್ದು ಅಂತಂದರೆ ಈಗಲೇ ಹೋಗಿ ಸೊ ಫಸ್ಟ್ ಸಬ್ಸ್ಕ್ರೈಬ್ನ ಮಾಡಿ. ಓಕೆನಾ, ಸೊ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ. ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ, ಯಾಕಂತಂದರೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಓಕೆ, ಆ್ಯಂಡ್ ಇನ್ನು ಕೌನ್ಸಿಲಿಂಗ್ ಪ್ರೊಸೆಸ್ ಆಗಿರ್ಬೋದು ಅಥವಾ ಕಾಲೇಜ್ ಲಿಸ್ಟ್ ನಿಮ್ಮ ಹತ್ರ ಇಲ್ಲ ಮ್ಯಾಮ್ ಎಲ್ಲಿ ಸಿಗುತ್ತೆ, ಸೊ ಅದ್ರ ಮೇಲೆಲ್ಲ ಒಂದೊಂದು ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆನೇ ಲಿಸ್ಟ್ ಆಗಿದೆ ಮಕ್ಕಳು. ಓಕೆನಾ, ಸೊ KCET ಎಷ್ಟೆಷ್ಟು ಕಾಲೇಜಸ್ ನಿಮಗೆ ಅಲಾಟ್ಮೆಂಟ್ ಸೀಟ್ ಸಿಗುತ್ತೆ ಅಲ್ವಾ, ಸೊ ಅಲಾಟ್ ಆಗೋ ಕಾಲೇಜಸ್ಸೇ ನಾನು ಫುಲ್ ಲಿಸ್ಟಾಗಿ ವಿಡಿಯೋನ ಮಾಡಿದ್ದೀನಿ. ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ. ಓಕೆ, BSc ನರ್ಸಿಂಗ್ ಆಗಿರ್ಬೋದು, ಎನಿಥಿಂಗ್ ಯಾವುದಾದ್ರೂ ಆಗ್ಬೋದು, B.Pharm BPT ಎಲ್ಲಾದ್ರ ಮೇಲೂ ವಿಡಿಯೋ ಇದೆ ಮಕ್ಕಳು. ಓಕೆ, ನಿಮಗೆ ಕಾಲೇಜ್ ಲಿಸ್ಟ್ ಈಸಿಯಾಗಿ ಸಿಗುತ್ತೆ. ಓಕೆ, ಅದನ್ನು ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಏನು ಟಾಪಿಕ್ ಆಗಿದ್ರೆ ಅಂತಂದರೆ, ಸೊ ಎಲ್ಲ ಜನ ಮಕ್ಕಳು ಏನು ಮಾಡ್ತಾರೆ ಅಂತ ಅಂದರೆ ಫುಲ್ ಗಡಿಬಿಡಿಲಿರುತ್ತೆ. ಏನೇನು ಕೌನ್ಸ್ಲಿಂಗ್ ಪ್ರೊಸೆಸ್ ಆಗುವಾಗ ಅಥವಾ ಕೌನ್ಸ್ಲಿಂಗ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜನ ತುಂಬ ಮಿಸ್ಟೇಕ್ ಮಾಡ್ತಾರೆ. ಸೊ ಆ ಮಿಸ್ಟೇಕ್ ಆಗಬಾರ್ದು ಅಂತಂದರೆ ಈ ಕಂಪ್ಲೀಟ್ ವಿಡಿಯೋನ ನೀವು ಫಸ್ಟ್ ನೋಡಲೇಬೇಕು. ಓಕೆ, ಸೊ ಒಂದು ಟಾಪ್ 10 KCETಗೆ ಅಂತಲೇ ಮಾಡಿರೋದು ಮಕ್ಕಳು. ಓಕೆನಾ, ಸೊ KCET ಕೌನ್ಸ್ಲಿಂಗಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಆಲ್ಮೋಸ್ಟ್ ಮಿಸ್ಟೇಕ್ನ ಮಾಡ್ತಾರೆ. ಬಟ್ ನೀವು ಯಾರು ಕೂಡ ಮಿಸ್ಟೇಕ್ ಮಾಡಬಾರ್ದು ಅಂತ ಈ ಕಂಪ್ಲೀಟ್ ವಿಡಿಯೋ ಫಾರ್ ಯು. ಓಕೆ, ಸೊ ಈ ಕಂಪ್ಲೀಟ್ ವಿಡಿಯೋನ ನೀವು ನೋಡಲೇಬೇಕು. ಯಾಕೆ ಅಂತಂದರೆ ಮಕ್ಕಳ, ನೀವು ಒಂದು ಮಿಸ್ಟೇಕು ಸೊ ದಟ್ ಕ್ಯಾನ್ ರೂಯಿನ್ ಯುವರ್ ಕಾಲೇಜ್. ಟಾಪ್ ಕಾಲೇಜಸ್ ಸಿಗೋವಂಥ ಚಾನ್ಸಸ್ ಇರುತ್ತೆ, ಬಟ್ ಆ ಕಾಲೇಜು ನಿಮಗೆ ಸಿಗ್ದಲೇ ಇರ್ಬೋದು. ಓಕೆ, ಸೊ ಈ ಮಿಸ್ಟೇಕ್ನ ಮಾಡಲೇಬೇಡಿ. ಸೊ ವಾಟ್ ಆಲ್ ದ ಮಿಸ್ಟೇಕ್ಸ್, ಸೊ ಮಿಸ್ಟೇಕ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಮಿಸ್ಟೇಕ್ ಏನು ಅಂದರೆ ಮಕ್ಕಳ, ಕಾಪಿಂಗ್ ಫ್ರೆಂಡ್ಸ್ ಆಪ್ಷನ್ ಎಂಟ್ರಿ. ಓಕೆನಾ, ಸೊ ಏನು ಅಂತಂದರೆ, ಸೊ ನನ್ನ ಫ್ರೆಂಡ್ ಆಲ್ರೆಡಿ ಮಾಡಾಗಿದೆ. ಓಕೆನಾ, ಸೊ ಮಾಡಿದ್ದಾರೆ, ನಾನೇನು ಯೋಚನೆ ಮಾಡ್ದಲೇ ಜಸ್ಟ್ ಅವ್ರು ಏನು ಬರೆದಿರ್ತಾರೆ, ಅವ್ರ ರ್ಯಾಂಕು ಬೇರೆ, ಅವ್ರ ರ್ಯಾಂಕ್ ಬೇರೆ ಇರುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಬೇರೆ ಇರುತ್ತೆ ಮಕ್ಕಳು. ಓಕೆನಾ, ಸೊ ಅವ್ರ ಲೊಕೇಶನ್ ಬೇರೆ ಚಾಯ್ಸ್ ಮಾಡಿರ್ತಾರೆ, ನಿಮ್ಮ ಇಂಟ್ರೆಸ್ಟೇ ಬೇರೆ ಆಗಿರುತ್ತೆ, ನಿಮಗೆ ಬೇರೆ ಲೊಕೇಶನ್ಗೆ ಹೋಗಬೇಕು ಅಂತ ಆಸೆ ಇರುತ್ತೆ, ನಿಮ್ಮ ರ್ಯಾಂಕ್ ಕೂಡ ಬೇರೆ ಇರುತ್ತೆ. ಓಕೆನಾ, ನಿಮ್ಮ ಫ್ರೆಂಡ್ಸ್ ಏನು ಮಾಡಿರ್ತಾರೋ ಅದನ್ನೇ ಹಾಕ್ಕೋಬಾರ್ದು. ಓಕೆ, ನೀವು ರಿಸರ್ಚ್ ಮಾಡಿ, ಸರ್ಚ್ ಮಾಡಿ. ಓಕೆ, ನಿಮಗೆ ಯಾವ ಲೊಕೇಶನ್ ಬೇಕು, ಯಾವ ಕಾಲೇಜಸ್ ಬೇಕು, ನಿಮಗೆ ಇಷ್ಟ ಆಗಿರುವಂಥ ಕಾಲೇಜಸ್ ಯಾವುದು ಅದನ್ನು ಮಾತ್ರ ನೀವು ಪ್ರಿಫರ್ ಆಗಿ ಮಾಡಬೇಕು. ಸೊ ಡು ನಾಟ್ ಕಾಪಿ ಯುವರ್ ಫ್ರೆಂಡ್ಸ್ ಆಪ್ಷನ್ ಎಂಟ್ರಿ. ಓಕೆ, ಸೊ ಇದು ತುಂಬ ಜನ ಸ್ಟೂಡೆಂಟ್ಸ್ ಮಾಡ್ತಾರೆ ಮಕ್ಕಳ. ಯಾಕೆ ಅಂತಂದರೆ, ಮೈ ಫ್ರೆಂಡ್ ಗಾಟ್ 15,000, ಐ ವಿಲ್ ಜಸ್ಟ್ ಕಾಪಿ ಇಸ್ ಆಪ್ಷನ್ ಎಂಟ್ರಿ. ಬಟ್ ನಿಮ್ಮ ರ್ಯಾಂಕ್ ಅಷ್ಟೇ ಇದೆಯಾ ಮಕ್ಕಳ? ಇದೆಯಾ? ಇಲ್ಲ ಅಲ್ವಾ? ಅವ್ರಿಗಿಂತ ಕಮ್ಮಿ ಅಂದರೆ ಜಾಸ್ತಿನೇ ಇರ್ಬೋದು, 5,000 ಇರ್ಬೋದು, 10,000 ಇರ್ಬೋದು ಅಲ್ವಾ? ಸೊ ನಿಮ್ಗಿಂತ ಟಾಪ್ ಕಾಲೇಜಸ್ ಸಿಗುತ್ತೆ, ಅವ್ರದ್ದು ಕಾಪಿ ಮಾಡಿಬಿಟ್ಟು ನೀವು ಹಾಕಕ್ಕೆ ಹೋಗಬೇಡಿ. ಓಕೆನಾ, ಸೊ ಏನಾಗುತ್ತೆ ಅಂತಂದರೆ, ವೈ ದಿಸ್ ಇಸ್ ದ ಹ್ಯೂಜ್ ಮಿಸ್ಟೇಕ್ ಅಂದರೆ ಮಕ್ಕಳ, ಯುವರ್ ಇಂಟ್ರೆಸ್ಟ್ ಆರ್ ಡಿಫ್ರೆಂಟ್. ನಾನು ಆಗಲೇ ಹೇಳಿದಾಗೆ. ಮತ್ತು ಕೆಟಗರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು. ಓಕೆನಾ, ಸೊ ನಿಮ್ಮ ಕೆಟಗರಿಗೆ ನಿಮಗೆ ಟಾಪ್ ಕಾಲೇಜಸಲ್ಲಿ ವೇಕೆನ್ಸಿ ಇದ್ಬಿಟ್ಟು ನಿಮಗೆ ಬೇಗ ಆಗುತ್ತೆ ಸೀಟ್ಸು. ಓಕೆ, ಸೊ ಕೆಟಗರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೊಕೇಶನ್ ಪ್ರಿಫರೆನ್ಸ್ ಥರ್ಡ್ ಒನ್. ಓಕೆ ಮಕ್ಕಳ, ಆ್ಯಂಡ್ ಫ್ಯೂಚರ್ ಗೋಲ್ಸ್ ಕೂಡ ಡಿಫ್ರೆಂಟ್ ಆಗಿರ್ಬೋದು. ಈಗ ನಿಮ್ಮ ಫ್ರೆಂಡ್ಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗಬೇಕು ಅಂತ ಇಷ್ಟ ಇರುತ್ತೆ, ನಿಮಗೆ ಸಾಫ್ಟ್ವೇರ್ CSEಗೆ ಹೋಗಬೇಕು ಅಂತ ಇಷ್ಟ ಇರುತ್ತೆ. ಬಟ್ ಕಾಲೇಜಸ್ ಲಿಸ್ಟ್ ಮೇಲ್ಗಡೆ ಅವ್ರು ಹಾಕ್ಕೊಂಡಿರ್ತಾರೆ, ಬಟ್ ನಿಮಗೆ ಅದು ಅಂದರೆ ಸರಿಯಾದ ಏನಾಗುತ್ತೆ ಅಂತಂದರೆ ಲಿಸ್ಟ್ ಆಗಿರಲ್ಲ, ಕಾಲೇಜ್ ಲಿಸ್ಟ್. ಅಂದರೆ ನಿಮಗೆ CSEಗೆ ಹೋಗಬೇಕು ಅಂತಿರುತ್ತೆ, ನೀವು ಮೆಕ್ಯಾನಿಕಲ್ ವೈಸಲ್ಲಿ ನೀವು ಟಾಪ್ ವೈಸ್ ಕಾಲೇಜಸ್ಸಿಂದ ಹಾಕ್ತಾ ಬಂದಿದ್ರೆ ಸೊ ಮಿಸ್ ಮ್ಯಾಚ್ ಆಗುತ್ತೆ. ಓಕೆನಾ, ಅದಕ್ಕೋಸ್ಕರ ಹೇಳ್ತಿರೋದು, ಡು ನಾಟ್ ಕಾಪಿ ಇಟ್. ಓಕೆನಾ, ಬ್ಲೈಂಡ್ಲಿ. ಸೊ ನೆವರ್ ಕಾಪಿ ಎನಿವನ್ಸ್ ಆಪ್ಷನ್ ಎಂಟ್ರಿ. ಯೂಸ್ ಓನ್ಲಿ ಫಾರ್ ದ ರೆಫರೆನ್ಸಿಗೆ ಮಾತ್ರ ಯೂಸ್ ಮಾಡಿ ಮಕ್ಕಳು. ಓಕೆನಾ, ದೆನ್ ಚಲೋ ಫಾರ್ ದ ಸೆಕೆಂಡ್ ಮಿಸ್ಟೇಕ್ 2, ಚೂಸಿಂಗ್ ಕಾಲೇಜ್ ಓವರ್ ಬ್ರಾಂಚ್. ಏನು ಮ್ಯಾಮ್ ಚೂಸಿಂಗ್ ದ ಕಾಲೇಜ್ ಓವರ್ ಬ್ರಾಂಚ್ ಅಂತಂದ್ರೆ ಮಕ್ಕಳ,
ಇದು ತುಂಬ ಜನ ಮಾಡ್ತಾರೆ ಆಲ್ಮೋಸ್ಟ್, ಓಕೆನಾ. ಸೊ ಏನು ಅಂತಂದರೆ ಸ್ಟೂಡೆಂಟ್ಸು ಫೇಮಸ್ ಆಗಿರೋ ಕಾಲೇಜ್ನ ನೋಡ್ತಾರೆ. ಅಲ್ಲಿ ಏನು ಮಾಡ್ತಿದ್ರೆ ಫೇಮಸ್ ಕಾಲೇಜ್, ಓಕೆ ಇಮಿಡಿಯೇಟಾಗಿ ನಾನು 4 ವರ್ಷ ಆದಮೇಲೆ ನೆಕ್ಸ್ಟ್ ಡೇನೇ ಗ್ರ್ಯಾಜುಯೇಷನ್ ಡೇ ಆದಮೇಲೆ ನಂಗೆ ಕೆಲಸ ಸಿಕ್ಬಿಡುತ್ತೆ, ಇಮಿಡಿಯೇಟಾಗಿ ಜಾಬ್ ಆಗುತ್ತೆ. ಸೊ ಆ ಥರ ಇರ್ತೀರ ಮಕ್ಕಳ, ನೋ ಚಾನ್ಸ್ ಎಲ್ಲ, ಓಕೆನಾ. ಸೊ ಏನಾಗುತ್ತೆ, ಸ್ಟೂಡೆಂಟ್ಸ್ಗೆ ಫೇಮಸ್ ಕಾಲೇಜ್ ನೇಮ್ ಆ್ಯಂಡ್ ಇಮಿಡಿಯೇಟ್ಲಿ ಪ್ಲೇಸ್ ಇರುತ್ತೆ ಟಾಪಲ್ಲಿ ಹಾಕೋಬಿಡ್ತೀರ ಕಾಲೇಜ್ ಲಿಸ್ಟಲ್ಲಿ, ಓಕೆನಾ. ಬಟ್ ದೇ ಇಗ್ನೋರ್ ದ ಬ್ರಾಂಚ್. ಏನು ಮಾಡ್ತೀರ ಅಂತಂದರೆ ಟಾಪ್ ಕಾಲೇಜಸ್ ಅಂತ ಅಂದ್ಬಿಟ್ಟು ಟಾಪ್ ಕಾಲೇಜಸ್ ಇಡ್ತಾ ಹೋಗ್ತೀರಾ, ಬ್ರಾಂಚ್ ಮೇಲೆ ನೀವು ಅಷ್ಟು ಕಾನ್ಸಂಟ್ರೇಟೇ ಮಾಡಲ್ಲ, ಅಂದರೆ ಇಂಟ್ರೆಸ್ಟೇ ಕೊಡಲ್ಲ, ಬರೀ ಟಾಪ್ ಕಾಲೇಜಸ್ ಆಗ್ತಾ ಹೋಗ್ತೀರಿ. ನೋ, ಅದನ್ನು ಮಾಡಬಾರ್ದು. ಸೊ ಏನಾಗುತ್ತೆ, ಆಪ್ಷನ್ ಎಲ್ಲಿ ನೀವು ಟಾಪ್ ಕಾಲೇಜ್ ಪ್ಲಸ್ ಸಿವಿಲ್ ಇಂಜಿನಿಯರಿಂಗ್ ಕೊಟ್ಟಿದ್ದೀರಾ ಮಕ್ಕಳು, ಓಕೆನಾ. ಫಾರ್ ಎಕ್ಸಾಂಪಲ್ ಆಪ್ಷನ್ ಬಿ ಏನು ಅಂತಂದರೆ ಗುಡ್ ಕಾಲೇಜ್, ಓಕೆ ಚೆನ್ನಾಗಿದೆ ಕಾಲೇಜ್ ಎಲ್ಲ ಚೆನ್ನಾಗಿದೆ, ನಿಮಗೆ ಸಾಫ್ಟ್ವೇರಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಸಾಫ್ಟ್ವೇರ್ಗೆ ಹೋಗ್ಬೋದು. ಬಟ್ ನೀವೇನು ಮಾಡ್ತೀರಾ ಅಂತಂದರೆ ಟಾಪ್ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಿಕ್ಕಿದೆ, ಇಂಟ್ರೆಸ್ಟ್ ಇಲ್ಲ ನಿಮಗೆ ಸಾಫ್ಟ್ವೇರ್ CSC ISC ಮೇಲೆ ಹೋಗಬೇಕು ಅಂತಿದೆ, ಬಟ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಿಗ್ತಲ್ಲ ಅಂತ ಆ ಥರ ಹೋಗೋದನ್ನು ಮಾಡಬೇಡಿ. ದಿಸ್ ಇಸ್ ದ ಗುಡ್ ಒನ್. ನಿಮಗೆ ಗುಡ್ ಕಾಲೇಜ್ ಅನಿಸ್ತು, ನಿಮಗೆ ನಿಯರ್ ಬೈ ಅನಿಸ್ತು, CSC ಸಿಕ್ಕಿದೆ, ಓಕೆ ವೆಲ್ ಆ್ಯಂಡ್ ಗುಡ್, ಆ ಥರ ಹೋಗಿ ಮಕ್ಕಳು, ಓಕೆನಾ. ಆಫ್ಟರ್ ದ ಗ್ರ್ಯಾಜುಯೇಷನ್ ಮೆನಿ ಸ್ಟೂಡೆಂಟ್ಸ್ ರಿಯಲೈಸ್ ದೇ ನೆವರ್ ಲೈಕ್ ದ ಸಿವಿಲ್ ಇಂಜಿನಿಯರಿಂಗ್. ಅರೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಹೋಗಲೇಬೇಡಿ, ಯಾಕಂದರೆ 4 years ನೀವು ಅಲ್ಲೇ ಲೈಕ್ ಫುಲ್ ಸೆಟಲ್ಡ್ ಆಗಿರ್ತೀರ, ಓಕೆನಾ. ಅದಕ್ಕೋಸ್ಕರ ಹೇಳ್ತಿರೋದು, ನಿಮಗೆ ನೀವು ಫುಲ್ ಕೇಳ್ಕೊಳ್ಳಿ. ಸೊ ವಿಚ್ ಬ್ರಾಂಚ್ ನನಗೆ ಇಂಟ್ರೆಸ್ಟ್ ಇದೆ ಫಸ್ಟ್ ಹೋಗಬೇಕು, ಓಕೆನಾ ಮಕ್ಕಳ. ಸೊ ಅದಾದ್ಮೇಲೆ ನಿಮ್ಗೆ ಯಾವ ಬ್ರಾಂಚ್ ಚೂಸ್ ಮಾಡ್ಕೊಳ್ಳೋ ಕಷ್ಟ ಆಗ್ತಿದೆ ಅಂತ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀವಿ ಮಕ್ಕಳ. ನಿಮ್ಮ ಇಂಟ್ರೆಸ್ಟ್ ಮೇಲೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ, ಓಕೆ. ಯಾವ ಕೆರಿಯರಲ್ಲಿ ನಾನು ಮುಂದೆ ಹೋಗಬೇಕು, ಓಕೆನಾ ಮಕ್ಕಳ. ಸೊ ರಿಮೆಂಬರ್, ನಿಮಗೆ ಎಷ್ಟು ಬ್ರಾಂಚ್ ಲವ್ ಆಗಿರುತ್ತೋ ನೀವು ಅಷ್ಟನ್ನ ಅದ್ರ ಮೇಲೆ ಕಾನ್ಸಂಟ್ರೇಟ್ ಇಟ್ಟು ಓದ್ತೀರಾ. ಇಲ್ಲಾಂತಂದರೆ ನಂಗೆ ಮೆಕ್ಯಾನಿಕಲ್ ಸಿಕ್ಬಿಟ್ಟಿದೆ, ಯಾರು ಓದ್ತಾರೆ, ತುಂಬ ಫೀಲಲ್ಲಿ ಇರ್ತೀರಾ, ಓಕೆ. ಸೊ ಆ ಥರ ಆಗಬಾರ್ದು. ಮಿಸ್ಟೇಕ್ 3, ಫಿಲ್ಲಿಂಗ್ 2 ನ್ಯೂ ಆಪ್ಷನ್ಸ್. ಏನು ಮ್ಯಾಮ್ ಫಿಲ್ಲಿಂಗ್ 2 ನ್ಯೂ ಆಪ್ಷನ್ಸ್ ಅಂತಂದರೆ ಮಕ್ಕಳ, ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ 20 to 30 ಆಪ್ಷನ್ಸ್ ಫಿಲ್ ಮಾಡ್ತಾರೆ, ಫ್ಯೂ ಆಪ್ಷನ್ಸ್. ಅಂದರೆ ಒಂದು ಮ್ಯಾಮ್ ನನಗೆ ಸಾಕು, ಒಂದು 10 ಕಾಲೇಜಸ್ನ ಹಾಕ್ಬಿಡ್ತೀನಿ ಸಾಕು, ಅದರಲ್ಲೇ ಅಲಾಟ್ಮೆಂಟ್ ಆಗುತ್ತೆ ಸೀಟು. ನೋ ಮಕ್ಕಳ, ಓಕೆ. ಸೊ ಈ ಥರ ಮಾಡೋಕ್ಕೆ ಹೋಗಬೇಡಿ, ಓಕೆ. ಸೊ ಏನು ಮಾಡಬೇಕು ಅಂತಂದರೆ ಕೌನ್ಸ್ಲಿಂಗ್ ಈಸ್ ಅ ಗೇಮ್ ಆಫ್ ಪಾಸಿಬಿಲಿಟೀಸ್. ಇದನ್ನು ನೆನ್ಪಿಟ್ಕೊಂಡಿರಿ. ಎಷ್ಟು ವೇಕೆನ್ಸೀಸ್ ಇದೆ, ಎಷ್ಟು ಪಾಸಿಬಿಲಿಟೀಸ್ ಇದೆ, ನಿಮ್ಮ ಕೆಟಗರಿಗೆ ಎಷ್ಟು ಸೀಟ್ಸ್ ಇದೆ ಒಂದು ಕಾಲೇಜಲ್ಲಿ, ಅದ್ರ ಮೇಲ್ಗಡೆ ನಿಮಗೆ ಸೀಟ್ ಸಿಗ್ತಾ ಹೋಗುತ್ತೆ, ನಿಮ್ಮ ಸೀಟ್ಗೆ ಪಾಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೀಟ್ಸ್ ಫಿಲ್ ಆಗ್ತಾ ಬರ್ತಿರೋ ಹಾಗೆ ಇಟ್ ವಿಲ್ ಬಿಕಮ್ ದ ಅಂದರೆ ಲೆಸ್ ಕೌಂಟ್ ಫಸ್ಟ್ ರೌಂಡಲ್ಲೇ ಆಗೋದು ನಿಮಗೆ, ಓಕೆನಾ ಮಕ್ಕಳ. ಅದಕ್ಕೆ ಸೊ ಫಸ್ಟ್ ರೌಂಡಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮೋರ್ ಆಪ್ಷನ್ಸ್ನ ಹಾಕಲೇಬೇಕು. ಆವಾಗ ನಿಮಗೆ ಹೈಯರ್ ಚಾನ್ಸ್ ಇರುತ್ತೆ ಸೀಟ್ ತೊಗೊಳ್ಳೋದು, ಮತ್ತು ಫ್ಲೆಕ್ಸಿಬಿಲಿಟಿ ಇರುತ್ತೆ, ಮತ್ತು ಬೆಟರ್ ಬ್ಯಾಕಪ್ ಪ್ಲಾನ್ಸು ಇರುತ್ತೆ, ಓಕೆ. ಯಾವ್ದಾದ್ರು ಒಂದು ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ, ನಿಮಗೆ ಟೆನ್ಷನ್ ವರಿ ಇರಲ್ಲ, ಓಕೆನಾ ಮಕ್ಕಳ. ಸೊ ಏನು ಅಂತಂದರೆ ಅಲ್ಲೋ ಹಂಡ್ರೆಡ್ಸ್ ಆಫ್ ಆಪ್ಷನ್, ಹಂಡ್ರೆಡ್ಸ್ನ ನೀವು ಹಾಕಲೇಬೇಕು. ಮ್ಯಾಮ್ ಹಂಡ್ರೆಡ್ಸ್ ಆಫ್ ಕಾಲೇಜ್ ಲಿಸ್ಟ್ನ ಎಲ್ಲಿಂದ ತರಲಿ, ಅದ್ರ ಮೇಲೂ ನಾನು ವಿಡಿಯೋ ಮಾಡಾಗಿದ್ದೀನಿ ಮಕ್ಕಳ. ಸೊ ಇಂಜಿನಿಯರಿಂಗ್ಗೆ ನಿಮಗೆ ಅಟ್ಲೀಸ್ಟ್ ಒಂದು 300 ಅಟ್ಮೋಸ್ಟ್ 14 ಕಾಲೇಜಸ್ ಇದೆ, ಓಕೆ. ನಿಮ್ಮ ಲೊಕೇಶನ್ಗೆ ನಿಯರ್ ಬೈ ಆಗೋ ಅಂಥ ಕಾಲೇಜಸ್ ನಿಮಗೆ ಸಿಗುತ್ತೆ, ಓಕೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಓಕೆ. ಸೊ ನೆಕ್ಸ್ಟ್, ಓಕೆ, ನೀವೇ ಡಿಸ್ಟ್ರಿಕ್ಟ್ ಹಾಕೋಬೇಡಿ, ಜಸ್ಟ್ 20 ಕಾಲೇಜಸ್ 30 ಕಾಲೇಜಸ್ ಅಂತ, ಓಕೆನಾ ಮಕ್ಕಳ. ಸೊ ದೆನ್ ಇಗ್ನೋರಿಂಗ್ ದ ಮಾಕ್ ಅಲಾಟ್ಮೆಂಟ್. ನೀವು ಫಸ್ಟ್ ರೌಂಡ್ಗೆ ಕೌನ್ಸಿಲಿಂಗ್ ಬಿಟ್ಟಾದ್ಮೇಲೆ ನಿಮಗೆ ಕಾಲೇಜ್ ಲಿಸ್ಟ್ನ ಹಾಕಿರ್ತೀರ ಮಕ್ಕಳು, ಅದಾದಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಬಟ್ ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಯಾಕೆ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಈಸ್ ಲೈಕ್ ಎ ಪ್ರಾಕ್ಟೀಸ್ ಟೆಸ್ಟ್ ಬಿಫೋರ್ ದ ಫೈನಲ್ ಎಕ್ಸಾಮ್ ಥರ. ನಿಮಗೆ ಹೆಂಗೆ ಪ್ರಿಪ್ರೇಟರಿ ಎಲ್ಲ ಮಾಡಿ ಫೈನಲ್ ಎಕ್ಸಾಮ್ಗೆ ಬಿಡ್ತಾರಲ್ವ, ಸೊ ಅದೇ ಥರ ಈ ಮಾಕ್ ಅಲಾಟ್ಮೆಂಟ್ ಕೂಡ ಅಷ್ಟೇ. ಯಾಕಂತಂದರೆ ಮಾಕ್ ಅಲಾಟ್ಮೆಂಟ್ ಶೋಸ್ ವಾಟ್ ಸೀಟ್ ಯು ಮೇ ಗೆಟ್, ನಿಮಗೆ ಯಾವ ಸೀಟ್ ಸಿಗ್ಬೋದು ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಪಾಯಿಂಟು. ಸೊ ಇದಕ್ಕೆ ನೀವು ವೆಯ್ಟ್ ಮಾಡ್ತಿರ್ತೀರ ಅನ್ನೋದು ಗೊತ್ತು ಮಕ್ಕಳು, ಓಕೆನಾ. ಸೊ ಅದು ಬಂದಾದ್ಮೇಲೆ ನಮ್ಮ ಚಾನಲಲ್ಲೇ ಮತ್ತೆ ವಿಡಿಯೋ ಬರುತ್ತೆ, ಡೋಂಟ್ ವರಿ, ನಿಮಗೆ ಯಾವುದು ಮಿಸ್ ಆಗಲ್ಲ. ಬಟ್ ಇದನ್ನು ಇಗ್ನೋರ್ ಮಾಡಬೇಡಿ ಅಷ್ಟೇ, ಓಕೆನಾ. ಸೊ ನಿಮಗೆ ಸೀಟ್ ಯಾವ್ದು ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಮಕ್ಕಳ. ಫಸ್ಟ್ ಪಾಯಿಂಟ್, ವೆದರ್ ಯುವರ್ ಆಪ್ಷನ್ಸ್ ಆರ್ ರಿಯಲಿಸ್ಟಿಕ್. ಏನು ಮ್ಯಾಮ್ ರಿಯಲಿಸ್ಟಿಕ್ ಅಂದರೆ ನೀವು ಏನೇನು ಕಾಲೇಜಸ್ ಹಾಕಿದ್ದೀರಾ ನಿಮ್ಮ ರ್ಯಾಂಕಿಗೆ ನನಗೆ ಸೀಟ್ ಆಗುತ್ತೆ, ಓಕೆನಾ. ಸೊ ಈಗ ಅಟ್ಮೋಸ್ಟ್ 60,000 ಬಂದುಬಿಟ್ಟು ಅಟ್ ದ ಟಾಪ್ ಕಾಲೇಜಸ್ಗೆ ಸಿಗಲೇಬೇಕು ಅನ್ನೋದು ಫುಲ್ ಮೈಂಡ್ ಸೆಟ್. ಅಂದರೆ ರಿಯಲಿಸ್ಟಿಕ್ ವೇಯಲ್ಲಿ ಥಿಂಕ್ ಮಾಡೋಣ, ಓಕೆ. ನಂಗೆ ಒಂದು ಸೀಟ್ ಸಿಗಬೇಕು ಗುಡ್ ಕಾಲೇಜಲ್ಲಿ ಅನ್ನೋದು ಇರಲಿ ಅಷ್ಟೇ, ತುಂಬ ಟಾಪ್ ಕಾಲೇಜಸ್ ಏನು ಬೇಡ ಮಕ್ಕಳು, ಓಕೆ. ನೆಕ್ಸ್ಟ್, ವೇರ್ ಚೇಂಜಸ್ ಆರ್ ನೀಡೆಡ್. ಸೊ ನಾನು ಎಲ್ಲಿ ಕಾಲೇಜ್ ಲಿಸ್ಟ್ನ ಅಂದರೆ ಕಾಲೇಜಸ್ ಈ ಕಾಲೇಜ್ ಬೇಡ, ಓಕೆ, ಅದನ್ನು ಬೇರೆ ಕಾಲೇಜಿಗೆ ಹಾಕೋಣ, ಥರ ಮಾಡಿಫೈನ ಮಾಡ್ತಾ ಬನ್ನಿ, ಓಕೆ. ಸೊ ನೀವು ಯಾವ ಆರ್ಡರಲ್ಲಿ ಹಾಕಿರ್ತೀರ ಅದನ್ನು ಸ್ವಲ್ಪ ಚೇಂಜ್ ಮಾಡಿ, ಓಕೆ. ಸೊ ಇದಂತೂ ನಿಮಗೆ ಖಂಡಿತ ಇಟ್ಸ್ ವೆರಿ 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 ಇಂಪಾರ್ಟೆಂಟ್.
ಓಕೆನಾ ಮಕ್ಕಳ? ಸೊ ದೀಸ್ 3 ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲಾಸ್ಟಿಗೆ ಸ್ಟೂಡೆಂಟ್ಸ್ ಹೂ ಅನಲೈಸ್ ಮಾಕ್ ಅಲಾಟ್ಮೆಂಟ್ ಆಫನ್ ಇಂಪ್ರೂವ್ ದರ್ ಫೈನಲ್ ಸೀಟ್ ಅಲಾಟ್ಮೆಂಟ್. ಇದು ಏನಕ್ಕೆ ಬಿಡ್ತಾರೆ ಅಂತಂದ್ರೆ ಮಕ್ಕಳ, ನೀವು ಫಸ್ಟೇ ಅದನ್ನ ಡೈರೆಕ್ಟ್ ಎಕ್ಸಾಮ್ ಬರೆದ್ಬಿಟ್ರೆ ಯಾವ್ದಾದ್ರು ಒಂದು ಸೀಟ್ ಅಲಾಟ್ಮೆಂಟ್ ಆಗಿಬಿಡುತ್ತೆ. ಬಟ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಓಕೆ ನನಗೆ ಈ ಕಾಲೇಜಲ್ಲಿ ಸೀಟ್ ಆಗಬಹುದು ಅನ್ನೋದಕ್ಕೆ ಏನಾಗುತ್ತೆ, ನೀವು ಅದ್ರ ಮೇಲೆ ಮಾಡಿಫೈ ಮಾಡಿದಾಗ ಅದಕ್ಕಿಂತ ಬೆಟರ್ ಆಗಿರೋ ಕಾಲೇಜು ಫೈನಲ್ ಅಲಾಟ್ಮೆಂಟ್ ಬಿಡ್ತಾರಲ್ವಾ, ಫಸ್ಟ್ ರೌಂಡ್ ಅಲಾಟ್ಮೆಂಟು, ಅವಾಗ ನಿಮಗೆ ಸೀಟ್ ಕನ್ಫರ್ಮೇಷನ್ ಆಗುತ್ತೆ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮಿಸ್ಟೇಕ್ 5, ನಾಟ್ ಚೆಕಿಂಗ್ ಪ್ರೀವಿಯಸ್ ಇಯರ್ ಕಟ್ ಆಫ್ಸ್. ಪ್ರೀವಿಯಸ್ ಇಯರ್ ಕೂಡ ಚೆಕ್ ಮಾಡ್ಕೋಬೇಕು ಮಕ್ಕಳು, ಯಾಕಂದ್ರೆ ಎಕ್ಸಾಮ್ ಟೈಮಲ್ಲೆಲ್ಲ ನಾವು ಹೋಗುವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ್ರೆ ಅದು ನೋಡಿದಾಗ ಓಕೆ ಇದು ಇಂಪಾರ್ಟೆಂಟ್ ಅಂತ ಗೊತ್ತಿರುತ್ತೆ ಅಲ್ವಾ. ಸೊ ಅದೇ ಥರ ಇಲ್ಲೂ ಕೂಡ ಪ್ರೀವಿಯಸ್ ಇಯರ್ ಕಟ್ ಆಫ್ನ ಚೆಕ್ ಮಾಡಬೇಕು. ಮ್ಯಾಮ್ ಯಾವ ಥರ ಚೆಕ್ ಮಾಡೋದು, ಅದ್ರ ಮೇಲೆ ನಾನು ಕಟ್ ಆಫ್ಸ್ ಹೇಳಿದ್ದೀನಿ ಮಕ್ಕಳು, ಓಕೆನಾ? ಸೊ ಜನರಲ್ ಮೆರಿಟ್ ಮೇಲೆ ನಾನು ಆಲ್ರೆಡಿ ಕಟ್ ಆಫ್ಸ್ನ ಹೇಳಿದ್ದೀನಿ, ನೀವು ಹೋಗ್ಬಿಟ್ಟು ಆ ವಿಡಿಯೋನ ವಾಚ್ ಮಾಡಿ. ಓಕೆ, ಸೊ ನೆಕ್ಸ್ಟ್, ಸಮ್ ಸ್ಟೂಡೆಂಟ್ಸ್ ಚೂಸ್ ಓನ್ಲಿ ವಿತೌಟ್ ಚೆಕಿಂಗ್ ದ ಕಟ್ ಆಫ್ ರ್ಯಾಂಕ್. ಚೆಕಿಂಗ್ ಅಂದರೆ ಕಟ್ ಆಫ್ ರ್ಯಾಂಕ್ ಎಷ್ಟಕ್ಕೆ ನಿಂತಿದೆ ಅಂತಲೇ ಗೊತ್ತಿಲ್ಲ, ಜಸ್ಟ್ CSC ISC ಹಾಕ್ತಾ ಹೋಗ್ತಿರೋ ಮಕ್ಕಳು, ಅದನ್ನು ತಪ್ಪು ಮಾಡಬೇಡಿ. ಓಕೆ, ಫಾರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಿಮಗೆ ಅರ್ಥ ಮಾಡ್ಸೋಕ್ಕೆ ಅಂತಾನೆ. ಈಗ ಸ್ಟೂಡೆಂಟ್ ರ್ಯಾಂಕ್ 45,000 ಇದೆ ಮಕ್ಕಳು, ಓಕೆನಾ? ಕಟ್ ಆಫ್ ಕಾಲೇಜ್ ಕಟ್ ಆಫ್ ಎಷ್ಟಿದೆ ಅಂತಂದರೆ ಅವ್ರ ಕೆಟಗರಿಗೆ, ಫಾರ್ ಎಕ್ಸಾಂಪಲ್ ಅವ್ರ ಕೆಟಗರಿಗೆ ಆ ಕಾಲೇಜಲ್ಲಿ 5,000 ಇದೆ. ಇಸ್ ಇಟ್ ಪಾಸಿಬಲ್? ಸೊ ಸಿಗೋಕ್ಕೆ ಚಾನ್ಸ್ ಇದೆಯಾ ಮಕ್ಕಳ? ಫಸ್ಟ್ ರೌಂಡಲ್ಲಿ ಆಗಲಿಲ್ಲ, ಓಕೆ, ಸೆಕೆಂಡ್ ರೌಂಡಲ್ಲೂ ನೋ, ಎಕ್ಸ್ಟೆಂಡೆಡ್ ರೌಂಡ್ ತನಕ ಕಾಯಬೇಕಾಗುತ್ತೆ. ಅದು ಪಾಸಿಬಿಲಿಟೀಸ್ ಆಲ್ಮೋಸ್ಟ್, ಕಾನ್ಫಿಡೆನ್ಸ್ ಇರಲ್ಲ ಸೀಟ್ ಅಲಾಟ್ ಆಗುತ್ತೆ ಅಂತ, ದಟ್ ಈಸ್ ಆಲ್ಮೋಸ್ಟ್ 0. ಯಾಕಂದರೆ ವೇಕೆನ್ಸಿ ಇದ್ದಿದ್ದೆಲ್ಲ ಸೀಟ್ ಅಲಾಟ್ ಆಗಿಬಿಡುತ್ತೆ ಮಕ್ಕಳು. ಯಾಕಂತಂದರೆ 5,000 ಅಂತಂದರೆ 10,000 ಇರೋ ರ್ಯಾಂಕ್ಸ್ ಎಲ್ಲ ಸ್ಟೂಡೆಂಟ್ಸ್ ಏನಾಗುತ್ತೆ, ಇಂಟ್ರೆಸ್ಟ್ ಇತ್ತು ಅಂತಂದರೆ ಫಿಲ್ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ಈ ಥರ ತಪ್ಪನ್ನು ಮಾಡಲೇಬೇಡಿ. ಓಕೆ, ಪ್ರೀವಿಯಸ್ ಇಯರ್ ಕಟ್ ಆಫ್ ಹೆಲ್ಪ್ ಮಾಡೋದು ಏನಕ್ಕೆ ಅಂತಂದರೆ, ಒಂದು ನಿಮ್ಮ ಡ್ರೀಮ್ ಕಾಲೇಜಸ್ನ ತೊಗೊಳಕ್ಕೆ. ಮ್ಯಾಮ್ ತುಂಬ ಇಷ್ಟ ಮ್ಯಾಮ್, ನಂಗೆ ಆ ಕಾಲೇಜಿಗೆ ಹೋಗಲೇಬೇಕು, ಓಕೆ ಹಾಕ್ಕೊಳ್ಳಿ. ರಿಯಲಿಸ್ಟಿಕ್ ಕಾಲೇಜ್ ಅಂತಂದರೆ ಹೇಳಿದ್ವಲ್ಲ, ನಿಮ್ಮ ರ್ಯಾಂಕಿಗೆ ನಿಮ್ಮ ಕೆಟಗರಿಗೆ ಕಟ್ ಆಫ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಮೇಲ್ಗಡೆ ಈ ಕಾಲೇಜಸ್ ಅಲಾಟ್ಮೆಂಟ್ ಆಗೇ ಆಗುತ್ತೆ, ಡೋಂಟ್ ವರಿ, ಆ ಥರ ಕಾಲೇಜಸ್. ನೆಕ್ಸ್ಟು ಈ ಕಾಲೇಜಸ್ಗೆ ಅಂದರೆ 1 lakhs ನಿಮಗೆ ಅಂದರೆ ಒಂದು ಸೀಟ್ ಆದರೂ ನಂಗೆ ಬೇಕೇ ಬೇಕು ಮ್ಯಾಮ್, ಈ ಕಾಲೇಜಂತೂ ಪಕ್ಕ ಆಗುತ್ತೆ ನನ್ನ ರ್ಯಾಂಕಿಗೆ. ದೀಸ್ ಆರ್ ಆಲ್ ದ ಸೇಫ್ ಕಾಲೇಜಸ್. ಓಕೆನಾ ಮಕ್ಕಳ? ಸೊ ಅದನ್ನೇ ಹೇಳ್ತಿದ್ದು, ಕ್ರಿಯೇಟ್ ಆಲ್ 3 categories. ಫಸ್ಟ್ ಡ್ರೀಮ್ ಕಾಲೇಜಸ್, ನನ್ನ ರಿಯಲಿಸ್ಟಿಕ್, ನನ್ನ ರ್ಯಾಂಕಿಗೆ ಎಷ್ಟು ಕಾಲೇಜಸ್ ಸಿಗ್ಬೋದು, ಸೇಫ್ ಕಾಲೇಜಸ್. ಓಕೆನಾ? ನೆಕ್ಸ್ಟ್, ಮಿಸ್ಟೇಕ್ 6 ಏನು ಅಂತಂದರೆ, ಮಿಸ್ಸಿಂಗ್ ದ ಇಂಪಾರ್ಟೆಂಟ್ ಡೆಡ್ಲೈನ್ಸ್. ಏನು ಮ್ಯಾಮ್ ಏನು ಇಂಪಾರ್ಟೆಂಟ್ ಡೆಡ್ಲೈನ್ಸ್ ಇಲ್ಲ ಅಂತ, ಬಟ್ ಎವ್ರಿ ಇಯರ್ ಏನಾಗುತ್ತೆ ಮಕ್ಕಳು ಅಂತಂದರೆ ಸ್ಟೂಡೆಂಟ್ಸ್ ಇದನ್ನು ಮಿಸ್ ಮಾಡ್ಕೊತಾರೆ. ಓಕೆ, ಸೊ ಆಲ್ರೆಡಿ ನೀವು ಫಸ್ಟ್ ಒನ್ ನೋಡಾಗಿದೆ, ವೆರಿಫಿಕೇಷನ್ ಸ್ಲಿಪ್ ಆಗಿರ್ಬೋದು, ವೆರಿಫಿಕೇಷನ್ ಸ್ಲಿಪ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಆ ಥರ ಡೆಡ್ಲೈನ್ಸ್ ಬಂದಾಗ ಮಾತ್ರ ನಿಮಗೆ ವಿಷಯನ ಗೊತ್ತಾಗುತ್ತೆ. ಓಕೆ, ಸ್ವಲ್ಪ ಇದು ಆಪ್ಷನ್ ಎಂಟ್ರಿ ಅಥವಾ ಸೀಟ್ ಅಲಾಟ್ ಆಗೋ ತನಕ ಸ್ವಲ್ಪ ಆ್ಯಕ್ಟಿವಲ್ಲಿರಿ. ಓಕೆ, ಸೊ ಆಪ್ಷನ್ ಎಂಟ್ರಿ ಡೆಡ್ಲೈನ್ಸ್ ಆಗಿರ್ಬೋದು, ಇನ್ನೇನು ನಾಳೆ ಫಸ್ಟ್ ರೌಂಡಿಗೆ ಅಲಾಟ್ಮೆಂಟ್ ಆಗೋಕ್ಕೆ ಲಾಸ್ಟ್ ಡೇ ಡೆಡ್ಲೈನ್ ಮುಗಿಯುತ್ತೆ, ಹಿಂದಿನ ದಿನ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋದನ್ನು ಮಾಡಬೇಡಿ. ಓಕೆ, ಸೊ ಬೆಸ್ಟ್ ಅವರ್ ಯಾವುದು ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮಕ್ಕಳು ಅಟ್ಮೋಸ್ಟ್ ಮಾರ್ನಿಂಗ್, ಓಕೆ, ಒಂದು 7 to 8 ಮಾಡಿ. ಓಕೆ, ಇಲ್ಲ ಅಂತಂದರೆ ಅಟ್ ದ ನೈಟಲ್ಲಿ ಒಂದು 9 to 10 ಆ ರೇಂಜಲ್ಲಿ ನೀವು ಹೋಗ್ಬಿಟ್ಟು 6, 5 ಕೂತ್ರೆ ಸರ್ವರ್ ಫುಲ್ ಬಿಸಿ ಬರ್ತಾ ಇರುತ್ತೆ, ನೀವು ಆಪ್ಷನ್ ಎಂಟ್ರಿ ನೀಟಾಗಿ ಮಾಡೋಕ್ಕಾಗಲ್ಲ ಮಕ್ಕಳು. ಓಕೆ, ದಿಸ್ ಇಸ್ ದ ಒನ್ ಸಜೆಷನ್ ಫಾರ್ ಯು. ಓಕೆ, ನೆಕ್ಸ್ಟ್, ಫೀ ಪೇಮೆಂಟ್ ಡೀಟೇಲ್ಸ್. ಅಡ್ಮಿಷನ್ ಆದಮೇಲೆಲ್ಲ ನೆಕ್ಸ್ಟು ಪೇಮೆಂಟ್ ಡೆಡ್ಲೈನ್ಸ್ನ ಕೊಟ್ಟಿರ್ತಾರೆ ಮಕ್ಕಳು, ಸೊ ಅದರಲ್ಲಿ ನೀವು ಪೇ ಮಾಡಲೇಬೇಕು. ಓಕೆನಾ? ಸೊ ಅಮೌಂಟು ಕೂಡ ಅಷ್ಟು ನೀವು ಅರೇಂಜ್ ಮಾಡಿ ಇಟ್ಕೊಂಡಿರಬೇಕು. ಅಪ್ ಟು ನಿಯರ್ ಇಂಜಿನಿಯರಿಂಗ್ ಕಾಲೇಜಸ್ಗೆಲ್ಲ ಅಪ್ ಟು 1 lakh ಇದ್ದೇ ಇರುತ್ತೆ ಮಕ್ಕಳು. ಓಕೆ, ಫೀ ಸ್ಟ್ರಕ್ಚರ್. ರಿಪೋರ್ಟಿಂಗ್ ಡೆಡ್ಲೈನ್ಸ್, ಕಾಲೇಜಿಗೆ ರಿಪೋರ್ಟ್ ಆಗಬೇಕಾಗಿರುತ್ತೆ. ಓಕೆ, ಅದನ್ನು ಕೂಡ ನೀವು ಚೆಕ್ ಮಾಡ್ತಾ ಇರಬೇಕು. 1 ಮಿಸ್ಡ್ ಡೆಡ್ಲೈನ್ ಏನಾಗುತ್ತೆ ಮಕ್ಕಳೇ, ಎಂಟೈರ್ ಅಕಾಡೆಮಿಕ್ಗೆ ಇದಾಗುತ್ತೆ. ಓಕೆನಾ? ಸೊ ಪೇಮೆಂಟ್ ಮಾಡೋದಾಗಿರ್ಬೋದು, ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಾಗಿರ್ಬೋದು, ನೀವು ಚೆಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಲ್ಲ. ಯು ನೀಡ್ ಟು ವೇಟ್ ಫಾರ್ ದ ಸೆಕೆಂಡ್ ರೌಂಡ್ ತನಕ ನೀವು ವೇಟ್ ಮಾಡಲೇಬೇಕಾಗುತ್ತೆ. ಓಕೆ, ಆಲ್ವೇಸ್ ಇದಂತೂ ಮಾಡಲೇಬೇಕು ಮಕ್ಕಳ. ಟೇಕ್ ದ ಸ್ಕ್ರೀನ್ ಶಾಟ್ಸ್. ನೀವು ಏನೇ ಒಂದು ಮಾಡಿದ್ರು ಕೂಡ ಅದಕ್ಕೆ ಸ್ಕ್ರೀನ್ಶಾಟ್ನ ತೊಗೊಂಡಿರಲೇಬೇಕು. ಓಕೆ, ಇದೊಂಥರ ಪ್ರೂಫ್ ಥರ ನಿಮಗೆ. ಓಕೆ, ಅದಾದಮೇಲೆ ರಿಮೈಂಡರ್, ಸೆಟ್ ರಿಮೈಂಡರ್. ನೀನು ಈ ಕೆಲಸನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಆಪ್ಷನ್ ಎಂಟ್ರಿನೇ ಮಾಡಬೇಕು ಅಂತಿದ್ದೀರಾ ಅಂತಂದರೆ ನಿಮ್ಮ ಫೋನಲ್ಲಿ ರಿಮೈಂಡರ್ನ ಇಟ್ಕೊಳ್ಳೋದನ್ನ ಕಲೀರಿ. ಓಕೆ, KE ನೋಟಿಫಿಕೇಶನ್ ಡೈಲಿ ಒಂದ್ಸತಿ ಅಲ್ಲಾದರೂ, ಡೈಲಿ ಒಂದ್ಸತಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಒಂದ್ಸತಿ ಆದರೂ ಚೆಕ್ ಮಾಡ್ತಾನೆ ಇರಿ ನೋಟಿಫಿಕೇಶನ್. ಓಕೆನಾ? ನೆವರ್ ಅಸ್ಯೂಮ್ ಸಮ್ಮನ್ ಎಲ್ಸ್ ವಿಲ್ ಇನ್ಫಾರ್ಮ್ ಯು. ಓಕೆ, ಬಟ್ ಇನ್ಫಾರ್ಮ್ ಮಾಡ್ಬೋದು, ಬಟ್ ನೀವು ಅದನ್ನು ಚೆಕ್ ಮಾಡಿರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನೀವೇ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿರಿ ಮಕ್ಕಳು. ಓಕೆ, ಸೊ KEನ ಒಂದ್ಸತಿ ಆದರೂ ವಿಸಿಟ್ ಮಾಡಬೇಕು ಅಂತ. ನೆಕ್ಸ್ಟ್, ಮಿಸ್ಟೇಕ್ 7 ಏನು ಆಗಿದ್ರೆ, ರಾಂಗ್ ಅಸಂಪ್ಷನ್ ಅಬೌಟ್ ಕೆಟಗರಿ ಸೀಟ್ಸ್. ಓಕೆನಾ ಮಕ್ಕಳು, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏನು ಮಾಡ್ತಾರೆ ಅಂತಂದರೆ, ಬಿಲಾಂಗ್ ಟು ದಿಸ್ ಕೆಟಗರಿ, ಸೊ ಐ ವಿಲ್ ಡೆಫಿನೆಟ್ಲಿ ಗೆಟ್ ದಿಸ್ ಕಾಲೇಜ್.
ನಾನು ಈಗ ಅದೊಂದು ಒ ಬಿ ಸಿ, ಓಕೆನಾ, ನಾನೊಂದು ಎಕ್ಸಾಂಪಲ್ ಒ ಬಿ ಸಿ, ನಂಗೆ ಟಾಪ್ ಕಾಲೇಜಸಲ್ಲಿ ಪಕ್ಕ ಸೀಟ್ ಆಗೇ ಆಗುತ್ತೆ ನನ್ನ ಕೆಟಗರಿ ಮೇಲೆ. ಈ ಥರ ಅಸಂಪ್ಷನ್ಸ್ನ ಇಟ್ಕೊಳ್ಳೇಬೇಡಿ ಮಕ್ಕಳ. ಓಕೆ, ಕೌನ್ಸ್ಲಿಂಗ್ ಡಸಂಟ್ ವರ್ಕ್ ಲೈಕ್ ದಟ್. ಓಕೆ, ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಕ್ಕಳ. ಕಾಂಪಿಟೇಷನ್ ಎಷ್ಟಿರುತ್ತೆ ಅದ್ರ ಮೇಲೆ ಚೇಂಜಸ್ ಆಗುತ್ತೆ ಎವ್ರಿ ಇಯರ್. ಕಟ್ ಆಫ್ ಮೇಲೆ ಚೇಂಜ್ ಆಗುತ್ತೆ. ಆ್ಯಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಆಲ್ರೆಡಿ ನೀವು ನೋಡಿರ್ತೀರಾ. ಓಕೆನಾ, ಮಾಕಲ್ಲಿ ಸೀಟ್ ಅಲಾಟ್ಮೆಂಟ್ನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಅದರಲ್ಲಿ ಎಷ್ಟು ವೇಕೆನ್ಸೀಸ್ ಇರುತ್ತೆ, ಎಷ್ಟು ಸೀಟ್ಸ್ ಇರುತ್ತೆ ಅದ್ರ ಮೇಲೂ ಕೂಡ ಆಗುತ್ತೆ. ಓಕೆನಾ, ಜಸ್ಟ್ ಓನ್ಲಿ ನಾಟ್ ಫಾರ್ ದ ಕೆಟಗರಿ. ಓಕೆ, ಕೆಟಗರಿ ವೈಸಲ್ಲೂ ಕೂಡ ನಿಮಗೆ ಇಷ್ಟು ಸೀಟ್ ಇತ್ತು ಅಂತಂದರೆ, ಜಾಸ್ತಿ ಸೀಟ್ಸ್ ಅಲಾಟ್ಮೆಂಟ್ ಇತ್ತು ಅಂತಂದರೆ ಮ್ಯಾಟ್ರಿಕ್ಸಲ್ಲಿ ಈಸಿಯಾಗಿ ಆಗುತ್ತೆ. ಬಟ್ ಅದ್ರ ಮೇಲೆ ಹೋಪ್ ಮೇಲೆ ಲೆವೆಲ್ ಅಂದರೆ ಸೂಪರ್ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಇರಬೇಡಿ ಮಕ್ಕಳು. ಓಕೆ, ಸೊ ದಟ್ಸ್ ಅ ಒನ್. ನೆಕ್ಸ್ಟ್ ಮಿಸ್ಟೇಕ್ 8 ಏನು ಹಾಗಿದ್ರೆ, ಮಿಸ್ಟೇಕ್ 8 ಏನು ಅಂದರೆ ನೋ ಬ್ಯಾಕಪ್ ಕಾಲೇಜಸ್ ಏನು ಇಟ್ಕೊಂಡು. ಏನು ಮ್ಯಾಮ್ ಬ್ಯಾಕಪ್ ಕಾಲೇಜಸ್ ಅಂತಂದರೆ, ಮೆನಿ ಸ್ಟೂಡೆಂಟ್ಸ್ ಕ್ರಿಯೇಟ್ ಓನ್ಲಿ ಡ್ರೀಮ್ ಆಪ್ಷನ್ಸ್. ಅವಾಗಲೇ ಹೇಳ್ದೆ ಅಲ್ವಾ ಮಕ್ಕಳ, ಬರೀ ಡ್ರೀಮ್ ಕಾಲೇಜಸ್. ಮ್ಯಾಮ್ ನಾನು ಹೋದ್ರೆ ಅದೇ ಕಾಲೇಜಿಗೆ ಹೋಗೋದು, ಇಲ್ಲ ಮ್ಯಾಮ್ ನಾನು IITಗೆ ಹೋಗೋದು. ಓಕೆ, ಸೊ ಈ ಥರ ಇರಬೇಡಿ ಮಕ್ಕಳ. ಓಕೆ, ಜಸ್ಟ್ ಫಾರ್ ದ ಜಾಬ್. ಸೊ ನೀವೇನು ಮಾಡಬೇಕು ಅಂತಂದರೆ, ನನಗೆ ರ್ಯಾಂಕಿಗೆ, ನನಗೆ ಈಗ CSCಗೆ ಇಂಟ್ರೆಸ್ಟ್ ಇದೆ ಮ್ಯಾಮ್, AMLಗೆ ಇಂಟ್ರೆಸ್ಟ್ ಇದೆ, DSCಗೆ ಇಂಟ್ರೆಸ್ಟ್ ಇದೆ, CSCಗೆ ಇಂಟ್ರೆಸ್ಟ್ ಇದೆ, AIDSCಗೆ ಇಂಟ್ರೆಸ್ಟ್ ಇದೆ, AMLಗೆ ಇಂಟ್ರೆಸ್ಟ್ ಇದೆ. ಓಕೆ, ಇದಕ್ಕೆ ನನ್ನ ರ್ಯಾಂಕು 60-70 ಇದೆ ಮ್ಯಾಮ್. ಸೊ ಇದರಲ್ಲಿ ನನಗೆ ಕಟ್ ಆಫ್ ನಾನು ನೋಡಿದ್ದೀನಿ, ಆಲ್ರೆಡಿ ವಿಡಿಯೋ ನೋಡಿರ್ತೇನೆ, ನಿಮಗೆ ಐಡಿಯಾ ಬಂದಿರುತ್ತೆ ಮ್ಯಾಮ್. ಓಕೆ, ಐಡಿಯಾ ಬಂದಿರುತ್ತೆ ಅಲ್ವಾ. ಸೊ ಆ ಐಡಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂತಂದರೆ, ಒಂದು ರಫ್ ಸ್ಕೆಚ್. ಸೊ ಇದ್ರ ಬೇಸಿಸ್ ಮೇಲೂ ಕೂಡ ನೀವು ಮಾಡಲೇಬೇಕು. ಓಕೆನಾ, ಯಾವ್ಯಾವ ಕಾಲೇಜಸ್ ಸಿಗುತ್ತೆ ಮ್ಯಾಮ್ ಆ ಥರ ನೀವು ಫುಲ್ಲು ಹಾಕ್ತಾ ಹೋದರೆ ಸಾಕು. ಆ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ, ನಿಮಗೆ ಕ್ವಶನ್ ಮಾರ್ಕೇ ಬರಲ್ಲ ಮಕ್ಕಳು. ಓಕೆ, ಸೊ ಯಾಕಂದರೆ ಕಟ್ ಆಫು ಇದೆ ಅದರಲ್ಲಿ. ಅದಾದಮೇಲೆ ಕಾಲೇಜ್ ಲಿಸ್ಟ್ ಕೂಡ ನಿಮ್ಮ ಹತ್ರ ಇದೆ ವಿತ್ ಲೊಕೇಶನ್ ವೈಸ್. ಓಕೆನಾ, ಅದಾದಮೇಲೆ ಯು ಶುಡ್ ಆಲ್ವೇಸ್ ಡೂ ದಿಸ್ ಒನ್: ಡ್ರೀಮ್ ಕಾಲೇಜಸ್, ರಿಯಲಿಸ್ಟಿಕ್ ಕಾಲೇಜಸ್, ಸೇಫ್ ಕಾಲೇಜಸ್. ಓಕೆನಾ ಮಕ್ಕಳ. ಸೊ ಇದು ಕೂಡ ದೊಡ್ಡ ಒಂದು ಹತ್ರ ಸೀಟ್ ಸಿಗೋದು ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅಟ್ ದ ಲಾಸ್ಟ್ ಮಿಸ್ಟೇಕ್ 9 ಯಾವುದು ಅಂತಂದರೆ, ನಾಟ್ ರಿಸರ್ಚಿಂಗ್ ಪ್ಲೇಸ್ಮೆಂಟ್ಸ್ ಅಂಡ್ ದ ಅಪಾರ್ಚುನಿಟೀಸ್. ಜಸ್ಟ್ ಕಾಲೇಜ್ ನೇಮ್ ನೋಡೋದು, ಬ್ರಾಂಚ್ ನೋಡೋದು, CSC ಮ್ಯಾಮ್ ಕಾಲೇಜ್ ನನ್ನ ಪಕ್ಕದ ನಿಯರ್ ಇದೆ, ತುಂಬ ನಿಯರ್ ಇದೆ ಅಂದರೆ ಬೇರೆ ಕಾಲೇಜಸ್ ಇರುತ್ತೆ ಮಕ್ಕಳು. ಓಕೆನಾ, ಇಲ್ಲ ಮ್ಯಾಮ್ ನಿಯರ್ ಇದೆ ಹೋಗ್ಬಿಡೋಣ ಅಂತ. ಬಟ್ ನೋ, ಅದ್ರದ್ದು ಫೈನಲ್ ಇಯರ್ ಆದಮೇಲೆ ನಿಮಗೆ ಪ್ಲೇಸ್ಮೆಂಟ್ ಯಾವ ಥರ ಇದೆ, ಓಕೆನಾ, ಯಾವ ಥರ ಅಪಾರ್ಚುನಿಟೀಸ್ ಬರುತ್ತೆ, ಎಷ್ಟು ಕಂಪನಿ ಬಂದಿದೆ, Tier 1, Tier 2, Tier 3 ಕಾಲೇಜಸ್ ಯಾವುದು ಲಿಸ್ಟ್. ಓಕೆನಾ ಮಕ್ಕಳ. ಸೊ ಅದನ್ನು ಏನು ಮಾಡ್ತಾರೆ ಅಂತಂದರೆ ನೋಡೋದೇ ಇಲ್ಲ. ರಿಸರ್ಚ್ನ ನೀವು ಯಾವುದು ಮಾಡಬೇಕು ಅಂತಂದರೆ, ಫಸ್ಟು ಪ್ಲೇಸ್ಮೆಂಟ್ ರೆಕಾರ್ಡ್ಸ್. ಸೊ ಪ್ರೀವಿಯಸ್ ಇಯರ್ ಎಷ್ಟು ಆಗಿದೆ, ಯಾವುದು ಬ್ರಾಂಚಿಗೆ ಜಾಸ್ತಿ ಆಗಿದೆ, ಯಾವ ಬ್ರಾಂಚಲ್ಲಿ ಯಾವ ಸ್ಟೂಡೆಂಟಿಗೆ ಪ್ಯಾಕೇಜ್ ವೈಸ್ ಎಷ್ಟಕ್ಕೆ ಜಾಬ್ ಆಗಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್ ಮಕ್ಕಳ ದ ಫೈನಲ್ ಇಯರ್ 4th ಇಯರ್ ಬಂದಾಗ ನಿಮಗೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಮ್ಯಾಮ್ ಈಗಲೇ ಯಾಕೆ ಹೇಳ್ತಿದ್ರೆ ಮ್ಯಾಮ್, ಬಿಡಿ ಮ್ಯಾಮ್ ನಾನು ಫೈನಲ್ ಇಯರ್ಗೆ ಬಂದಾಗ ನೋಡ್ಕೊತೀನಿ. ಬಟ್ ನೀವು ಈಗಲಿಂದ ಸ್ಟಾರ್ಟ್ ಮಾಡ್ತಿದ್ರೆ ಮಕ್ಕಳ ಬೆಸ್ಟ್ ಕಾಲೇಜನ್ನ ಚೂಸ್ ಮಾಡ್ಕೊಳ್ಳೋಕ್ಕೆ ನೋಡಿ. ಓಕೆ, ಅದಕ್ಕೋಸ್ಕರ ಇಂಡಸ್ಟ್ರಿ ಕನೆಕ್ಷನ್ಸ್ ಆ ಕಾಲೇಜಸ್ಸಿಗೆ ಎಷ್ಟಿದೆ ಅಂದರೆ ಗೊತ್ತಾಗುತ್ತೆ, ಯಾವ್ಯಾವ ಕಂಪ್ನಿ ವಿಸಿಟ್ ಮಾಡಿದೆ ಅನ್ನೋದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಮಕ್ಕಳು. ಓಕೆ, ಫ್ಯಾಕಲ್ಟಿ ವೈಸ್ ಆಗಿರ್ಬೋದು, ಫೆಸಿಲಿಟೀಸ್ ಯಾವ ಥರ ಇದೆ. ಓಕೆ, ಸೊ ಆ್ಯಂಡ್ ಸ್ಟೂಡೆಂಟ್ ರಿವ್ಯೂಸ್ ಅಲ್ಯೂಮಿನೀಸ್ ಕೊಟ್ಟಿರ್ತಾರೆ ಮಕ್ಕಳ. ಸೊ ಅದ್ರ ಮೇಲೂ ಕೂಡ ನೀವು ಚೆಕ್ ಮಾಡಲೇಬೇಕು. ಓಕೆ, ಲಿಟಲ್ ನೀವು ಒಂದು ಸೋಷಿಯಲ್ ಮೀಡಿಯಾ ಒಂದು 10 minutes 1 hour ನೋಡ್ತೀರ, ಅದ್ರಲ್ಲಿ ಒಂದು 10 minutes ಕೊಟ್ಬಿಟ್ಟು ಒಂದು ಕಾಲೇಜ್ ಅಂದರೆ ನೀವು ಯಾವ್ದು ಇಂಟ್ರೆಸ್ಟ್ ಇದೆ ಆ ಕಾಲೇಜ್ ಬಗ್ಗೆ ರಿವ್ಯೂ ಮಾಡಿ. ಓಕೆನಾ. ನೆಕ್ಸ್ಟ್ ಮಿಸ್ಟೇಕ್ 10 ಪ್ಯಾನಿಕ್ ಚಾಯ್ಸ್ ಫಿಲ್ಲಿಂಗ್. ಏನು ಮ್ಯಾಮ್ ಇದು ಅಂತಂದರೆ, ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಮಾಡ್ತೀರಿ ಮಕ್ಕಳು ಅಂತಂದರೆ, ಹ್ಯಾಪನ್ಸ್ ನಿಯರ್ ದ ಡೆಡ್ಲೈನ್ಸ್. ನಾನು ಅವಾಗಲೇ ಅಂದೆ ಅಲ್ವಾ, ಡೆಡ್ಲೈನ್ಸ್ಗೆ ರಿಮೈಂಡರ್ ಇಡಿ ಅಂತ. ಇನ್ನೇನು ಡೆಡ್ಲೈನ್ಸ್ ಇದೆ, ನಾಳೆನೇ. ಇವತ್ತು ನೈಟ್ ಫುಲ್ ವರ್ಕ್ ಆಗ್ತಾಯಿಲ್ಲ, ಸರ್ವರ್ ಬೇರೆ ಬ್ಯುಸಿ ಆಗಿಬಿಟ್ಟಿದೆ, ಸೊ ಇವತ್ತು ಫಿಲ್ ಮಾಡಲೇಬೇಕು. ಅವಾಗ ಫುಲ್ ಪ್ಯಾನಿಕ್ ಆಗಿಬಿಡ್ತೀರಾ. ಯಾಕಂದರೆ ಇವತ್ತು ಆಗಲಿ ಅಂದರೆ ಕ್ಲೋಸ್ ಆಗಿಬಿಡುತ್ತೆ, ಫಸ್ಟ್ ರೌಂಡಲ್ಲಿ ಕೂಡ ಅಲಾಟ್ಮೆಂಟ್ ಆಗಲ್ಲ. ಓಕೆ, ಸೊ ಪ್ಯಾನಿಕ್ ಆಗಿಬಿಡ್ತೀರಾ. ಅವಾಗ ರ್ಯಾಂಡಮ್ ಆಗಿ ರಿಅರೇಂಜ್ ಮಾಡ್ತಾ ಬರ್ತೀರಾ ಆಪ್ಷನ್ಸ್. ಯಾಕಂದರೆ ಮಕ್ಕಳ ಒಂದೊಂದು ಕಾಲೇಜಸ್ನ ನೀವು ಕೋಡು ನೋಡಿ ಹಾಕ್ತಾ ಬರ್ತಾ ಇರ್ತೀರಾ. ನೀವು ಒಂದು 10 ಕಾಲೇಜಸ್ ಆಗಿದ್ರೆ ಓಕೆ, ನಾವು ಆಲ್ಮೋಸ್ಟ್ ನೀವು ಎಷ್ಟು ಹಾಕಬೇಕಾಗಿರುತ್ತೆ, 150 ಹಾಕಬೇಕಾಗಿರುತ್ತೆ. ಸೊ ಪ್ಲೀಸ್ ಡೆಡ್ಲೈನ್ಸ್ಗೆ ಕಾಯಕ್ಕೆ ಹೋಗಲೇಬೇಡಿ. ಓಕೆನಾ. ಸೊ ಆಲ್ರೆಡಿ ಚೆಕ್ ಮಾಡ್ತಾ ಬಂದುಬಿಟ್ಟು ಒಂದು 2 to 3 times ಆದರೂ ನೀವು ವೆರಿಫೈ ಮಾಡಲೇಬೇಕಾಗುತ್ತೆ. ದಿ ಲಿಸನ್ ಟು ಎವ್ರಿ ರಿಲೇಟಿವ್ ಹೇಳ್ತಾನೆ ಇರ್ತಾರೆ, ಆ ಕಾಲೇಜಿಗೆ ಹೋಗು, ಈ ಕಾಲೇಜಿಗೆ ಹೋಗು ಅಂತ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದಕ್ಕೆ ಹೋಗಿ ಮಕ್ಕಳು. ಓಕೆ. ನೆಕ್ಸ್ಟ್ ಎವ್ರಿ ವಾಟ್ಸಪ್ ಗ್ರೂಪಲ್ಲೂ ಬರ್ತಾನೆ ಇರುತ್ತೆ ನಿಮಗೆ ಅಲ್ವಾ, ಅದಕ್ಕೋಸ್ಕರ ಎಮೋಷ್ನಲ್ ಡಿಸ್ಕಷನ್ಸ್ ಬೇರೆ ಆಗ್ತಾ ಇರುತ್ತೆ. ನೀನು ಈ ಲೊಕೇಶನಿಗೆ ಹೋಗ್ತಿದ್ಯಾ, ಅಂದರೆ ಬೇರೆ ಲೊಕೇಶನ್ಗೆ ನೀವೇನಾದ್ರು ರೀಲೊಕೇಟ್ ಆಗ್ತೀರಾ ಅಂತಂದರೆ, ಬೇರೆ ಬ್ಯಾಂಗ್ಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು. ಸೊ ಅವಾಗ ಇನ್ನೂ ಆಗ್ತಾನೆ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೇಳೋದು, ಡೆಡ್ಲೈನ್ಸ್ ಟೈಮಲ್ಲಿ ಯಾವುದೇ ಕೂಡ ಫಿಲ್ ಮಾಡೋಕ್ಕೆ ಹೋಗಲೇಬೇಡಿ. ರಿಮೆಂಬರ್ ಒನ್ ಥಿಂಗ್,
ಕೌನ್ಸ್ಲಿಂಗ್ ರಿವಾರ್ಡ್ಸ್ ಪ್ಲಾನಿಂಗ್. ಓಕೆ, ಕೌನ್ಸ್ಲಿಂಗ್ ನೀವು ಫಸ್ಟ್ ಪ್ಲಾನ್ ಮಾಡ್ಕೊಂಡಿರಬೇಕು. ಟೇಕ್ ಟೈಮ್, ಸ್ವಲ್ಪ ಟೈಮ್ ತಗೊಳ್ಳಿ ಹಾಕುವಾಗ. ರಿವ್ಯೂ ಯುವರ್ ಲಿಸ್ಟ್ ಕೇರ್ಫುಲಿ, ರಿವ್ಯೂ ಮಾಡ್ತಾ ಬರಬೇಕು. ಒಬ್ರು ಅಕ್ಕನೋ ಯಾರನ್ನಾರು ಪಕ್ಕದಲ್ಲಿ ಕೂರಿಸ್ಕೊಳ್ಳಿ ಕೌನ್ಸಿಲಿಂಗ್ ಮಾಡುವಾಗ. ಸೊ ನೀವೇನು ಫಸ್ಟ್ ಲಿಸ್ಟ್ ಮಾಡಿರ್ತೀರಲ್ವ ಅದನ್ನ ಟಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲ ಕಾಲೇಜಸ್ ಲಿಸ್ಟ್ನ ಹಾಕಿದ್ದೀನಿ ಅಂತ. ಮೇಕ್ ಡಿಸಿಷನ್ಸ್ ಬೇಸ್ಡ್ ಆನ್ ಡೇಟಾ ಮೇಲ್ಗಡೆ. ನಿಮ್ಮ ಎದುರಿಕೆಯಲ್ಲಿ ಯಾವ್ದಾದ್ರು ಫಿಲ್ ಮಾಡಕ್ಕೆ ಹೋಗಲೇಬೇಡಿ. ಓಕೆ, ಫೈನಲ್ ಸಮ್ಮರಿ ಇದನ್ನ ನೀವು ಹಾಕೊಂಡಿರ್ಲೇಬೇಕು. ಸೊ ಅಪ್ ಟು ನಾಟ್ ಕಾಪಿಂಗ್ ದ ಫ್ರೆಂಡ್ಸ್ ಆಪ್ಷನ್ಸ್, choosing the college over the branch, filling too few options 10 to 30 ಅದನ್ನ ಮಾಡೋಕ್ಕೆ ಹೋಗಬಾರ್ದು. ignoring the mock allotment, previous year cut off ನ ಚೆಕ್ ಮಾಡ್ಕೋಬೇಕು ಮಕ್ಕಳ. ಓಕೆ, ಮಿಸ್ಸಿಂಗ್ ದ ಡೆಡ್ ಲೈನ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ರಾಂಗ್ ಕೆಟಗರಿ ಅಸಂಪ್ಷನ್ಸ್, ನಂಗೆ ಈ ಕೆಟಗರಿಯಲ್ಲಿ ಇದೆ ಹಾಗೆ ಆಗುತ್ತೆ, ನೋ. ಓಕೆ, ನೋ ಬ್ಯಾಕಪ್ ಕಾಲೇಜಸ್, ಇಟ್ಸ್ ಅ ಸೇಫ್ ಕಾಲೇಜಸ್. ನಾಟ್ ರಿಸರ್ಚಿಂಗ್ ದ ಪ್ಲೇಸ್ಮೆಂಟ್ಸ್ ಅಥವಾ ಅಪಾರ್ಚುನಿಟೀಸ್ ಹೇಗಿದೆ ಮುಂದೆ, ಯಾವ ಬ್ರಾಂಚಿಗೆ ಸ್ಕೋಪ್ ಇದೆ, ಸೊ ಅದನ್ನ ಚೆಕ್ ಮಾಡ್ಕೊಳ್ಳೇಬೇಕು ಮಕ್ಕಳ. ಓಕೆ, ಸೊ ಅಟ್ ದ ಪ್ಯಾನಿಕ್ ಚಾಯ್ಸ್ ಫಿಲ್ಲಿಂಗ್, ಫಿಯರಲ್ಲಿ ಫುಲ್ ನೀವೇನಾದರೂ ತಪ್ಪ ಮಾಡೋದು ಚಾನ್ಸಸ್ ತುಂಬ ಇರುತ್ತೆ ಮಕ್ಕಳ. ಓಕೆ, ಸೊ ಅದನ್ನ ರೆಡ್ಯೂಸ್ ಮಾಡಿ. ಫೈನಲ್ ನನ್ನ ಕಡೆಯಿಂದ ಕೀ ಟೇಕ್ ಅವೇ ಏನು ಅಂತಂದರೆ, ನಿಮಗೆ ಕೇರ್ಫುಲ್ ಆಗಿ ಪ್ಲ್ಯಾನ್ ಮಾಡಿ. ಓಕೆ, ಸೊ ವಿಚ್ ವಿಲ್ ಟುಡೇ ಲೀಡ್ಸ್ ಟು ದ ಬೆಟರ್ ಕಾಲೇಜ್ಗೆ ಹೋಗ್ತೀರಾ ಮಕ್ಕಳ. ಓಕೆ, ಖಂಡಿತ ಬೆಟರ್ ಬ್ರಾಂಚ್ ನಿಮಗೆ ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಇದೆ ಅದು, ದೆನ್ ಬೆಟರ್ ಫ್ಯೂಚರ್. ಓಕೆ, ಸೊ ಬೆಟರ್ ಫ್ಯೂಚರ್ ನಿಮಗೆ ಸಿಗುತ್ತೆ. ಆ್ಯಂಡ್ ಪ್ಲಾನ್ ಸ್ಮಾರ್ಟ್, ಚೂಸ್ ವೈಸ್ಲಿ, ಬಿಲ್ಡ್ ಯುವರ್ ಫ್ಯೂಚರ್. ಓಕೆನಾ, ಯಾಕಂತಂದರೆ ಯುವರ್ ಫ್ಯೂಚರ್ ಇಸ್ ಇನ್ ಯುವರ್ ಹ್ಯಾಂಡ್ಸ್. ಈಗ ನಿಮ್ಮ ಕೈಯಲ್ಲಿದೆ, ಮೇಕ್ ದ ರೈಟ್ ಚಾಯ್ಸ್. ಓಕೆ, ಸೊ ಇದೇ ಥರ ಇನ್ನು ಈ ವಿಡಿಯೋ ಏನಾದರೂ ಕಂಪ್ಲೀಟಾಗಿ ನೀವು ನೋಡಿದ್ರು ಅಂತಂದರೆ ಇಷ್ಟ ಆಗಿರುತ್ತೆ ಮಕ್ಕಳು. ಓಕೆ, ಸೊ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವೇದಾಂತ ಕರ್ನಾಟಕ ಚಾನಲ್ನ ಯೂಟ್ಯೂಬಲ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ನ ಮಾಡಿ. ಆ್ಯಂಡ್ ವಾಟ್ಸಪ್ ಚಾನಲ್ಲು ಇದೆ. ಓಕೆನಾ ಮಕ್ಕಳು, ವಾಟ್ಸಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್. ಓಕೆ, ಸೊ ಆ್ಯಂಡ್ ಸ್ನ್ಯಾಪ್ಚಾಟಲ್ಲೂ ಕೂಡ ಇದೆ. ಓಕೆನಾ, ನೀವು ಅದರಲ್ಲೂ ಫಾಲೋ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರ ನ್ಯೂ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ಯಾಕಂತಂದರೆ ನೀವು ಇದನ್ನೆಲ್ಲ ಮಿಸ್ಟೇಕ್ ಮಾಡಬಾರ್ದು ಅಂತ ಅಷ್ಟೇ. ಓಕೆನಾ, ಸೊ ಇನ್ನೂ ಯಾವ್ದಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ಕ್ಲಾರಿಫೈ ಮಾಡ್ಕೊಳ್ಳೋಣ. ಓಕೆನಾ, ಆ್ಯಂಡ್ ಕಾಲೇಜ್ ಲಿಸ್ಟ್ ಬಗ್ಗೆ ತುಂಬ ಪ್ಯಾನಿಕ್ ಆಗಿತ್ತು ಅಂತಂದರೆ ಎದುರ್ಕೊಳ್ಳೋದೇ ಬೇಡ ಮಕ್ಕಳ. ಓಕೆ, 100 ಅಲ್ಲ 200 ಕಾಲೇಜಸ್ ಲಿಸ್ಟ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಓಕೆ, ಬಟ್ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೊಂಡಿರ್ತೀರ ಅಷ್ಟೇ. ಈಗಲೇ ಹೋಗಿ ಆ ವೀಡಿಯೋಸ್ನ ಚೆಕ್ ಮಾಡಿ. ಓಕೆನಾ, ಸೊ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.